ಸ್ನೇಹಿತರೆ ನಮಸ್ಕಾರ. ನಾವು ಸಾಕಷ್ಟು ಸಾಹಸಮಯ ಕಥೆಯನ್ನ ಕೇಳಿದ್ದೀವಿ. ಅದೇ ರೀತಿ ಇಲ್ಲೊಂದು ಜೀವನ ಕಥೆ ಇದೆ. ಒಮ್ಮೆ ಕಣ್ಮುಚ್ಚಿ ಕಲ್ಪನೆ ಮಾಡಿ, 4 ವರ್ಷದ ಪುಟ್ಟ ಹುಡುಗಿ. ಅವಳ ಸುತ್ತ ಯಾರೂ ಇಲ್ಲ. ದಟ್ಟ ಕಾಡು, ಭಯಾನಕ ಶಬ್ದಗಳು, ಕಾಡು ಕೋತಿಗಳ ಗುಂಪು. ಇದು ಸಿನಿಮಾ ಕತೆ ಅಲ್ಲ, ಇದು ಮರೀನಾ ಚಾಪ್ಮನ್ ಅವರ ನಿಜ ಜೀವನ ಕತೆ. ಕೊಲಂಬಿಯಾದ ದಟ್ಟ ಮಳೆಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟ ಪುಟ್ಟ ಬಾಲಕಿ. ಅವಳಿಗೆ ಭಾಷೆ ಗೊತ್ತಿರಲಿಲ್ಲ, ಬದುಕೋದು ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಪ್ರಕೃತಿ ಅವಳಿಗೆ ಗುರು ಆಯ್ತು. ಕೋತಿಗಳನ್ನ ನೋಡಿ ಬದುಕೋದನ್ನ ಕಲಿತ ಹುಡುಗಿ ಮರೀನಾ UNLIT ಸಂದರ್ಶನದಲ್ಲಿ ತಮ್ಮ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ತನ್ನ 4ನೇ ವಯಸ್ಸಿನಲ್ಲಿ ಅಪಹರಣಕ್ಕೊಳಗಾಗಿ ಅಪಹರಣಕಾರರು ಕಾಡಿನಲ್ಲಿ ಬಿಟ್ಟು ಹೋದ್ರೆಂದು ಹೇಳುವ ಮರೀನಾಗೆ ಆ ಪುಟ್ಟ ವಯಸ್ಸಿನಲ್ಲಿನ ನೆನಪು ಅಷ್ಟಾಗಿ ಉಳಿದಿಲ್ಲ ಎಂದು ಹೇಳ್ತಾರೆ. ಅವರು ಸುಮಾರು 1960ರ ದಶಕದಲ್ಲಿ ಕೊಲಂಬಿಯಾದಲ್ಲಿ ಜನಿಸಿದರೆಂದು ಹೇಳಲಾಗುತ್ತೆ. ಸುಮಾರು 5 ವರ್ಷಗಳ ಕಾಲ ಕೊಲಂಬಿಯಾದ ದಟ್ಟ ಮಳೆಕಾಡಿನಲ್ಲಿ ಕಾಡು ಕೋತಿಗಳೊಂದಿಗೆ ಬದುಕಿದ್ರು. ಕಾಡು ಕೋತಿಗಳೊಂದಿಗೆ ಬದುಕಿದ್ರು ಎಂದು ಹೇಳುವ ಆಕೆ ಅರಣ್ಯದಲ್ಲಿ ಬದುಕೋದಕ್ಕೆ ಬೇರಾವ ಮಾರ್ಗವೂ ಕೂಡ ಇರಲಿಲ್ಲ. ಹಾಗಾಗಿ ತನ್ನ ಸುತ್ತಲಿನ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಂಡು ಜೀವಿಸಬೇಕು ಅನ್ನೋದನ್ನ ಅರಿತುಕೊಂಡ್ರು. ಆ ಸಮಯದಲ್ಲಿ ಕೋತಿಗಳು ತನ್ನ ರಕ್ಷಕರಾಗಿದ್ರು ಅಂತ ಮರೀನಾ ನೆನಪಿಸಿಕೊಳ್ತಾರೆ. ಕೋತಿಗಳು ಹತ್ತಿರದ ಹಳ್ಳಿಗಳಿಗೆ ಹೋಗಿ ಆಹಾರ ತರ್ತಿದ್ವು. ಅದರಲ್ಲಿ ಒಂದು ಕೋತಿ ತುಂಬಾ ಬುದ್ಧಿವಂತ ಹಾಗೂ ಒಳ್ಳೆಯ ಸ್ವಭಾವದಾಗಿತ್ತು ಎಂದು ಹೇಳುವ ಮರೀನಾ ಆ ಕೋತಿಯಿಂದಲೇ ತನಗೆ ಆಹಾರ ದೊರಕ್ತಾ ಇತ್ತು ಅಂತ ಹೇಳ್ತಾರೆ. ದಿನ ಕಳೆದಂತೆ ಕೋತಿಗಳು ತಿನ್ನುವ ಆಹಾರ, ಅವು ಹೊರಡಿಸುವ ಶಬ್ದಗಳ ಅರ್ಥ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಹಸಿವು ಬಂದಾಗ ಕೋತಿಗಳ ಹಿಂದೆ ಹೋದ್ರೆ, ಭಯವಾದಾಗ ಅವುಗಳ ಮಧ್ಯ ಹೋಗಿ ಅಡಗಿಕೊಂಡ್ಲು. ಕಾಲಕ್ರಮೇಣ ಅವಳು ಮನುಷ್ಯಳಿಗಿಂತ ಹೆಚ್ಚು ಕಾಡಿನ ಜೀವಿಯಾಗಿ ಬದಲಾದ್ಲು. ಸುಮಾರು 5-6 ವರ್ಷಗಳ ನಂತರ, ಅಂದ್ರೆ ಆಕೆಗೆ 10 ವಯಸ್ಸಿನಲ್ಲಿ ಅವಳು ಬೇಟೆಗಾರರ ಕಣ್ಣಿಗೆ ಬೀಳ್ತಾಳೆ. ಆದ್ರೆ ಅದರಿಂದ ಅವಳ ಕಷ್ಟ ಮುಗ್ದಿಲ್ಲ. ನಗರ ಜೀವನ ಮತ್ತೊಂದು ಸವಾಲನ್ನ ಒಡ್ಡಿತ್ತು. ಬೇಟೆಗಾರರ ಕಣ್ಣಿಗೆ ಬಿದ್ದ ಮರೀನಾಳನ್ನ ಬೇಟೆಗಾರರು ವೇಶ್ಯಾಗ್ರಹಕ್ಕೆ ಮಾರಾಟ ಮಾಡಿದ್ರು. ಅರಣ್ಯದಲ್ಲಿ ಸುರಕ್ಷಿತವಾಗಿದ್ದ ಮರೀನಾ ವರ್ಷಗಳ ನಂತರ ಸಾಕಷ್ಟು ಆಘಾತಗಳನ್ನ ಎದುರಿಸಿದ್ರು. ನಂತರ ಮರೀನಾ ಅಲ್ಲಿಂದ ತಪ್ಪಿಸ್ಕೊಂಡು ಕೊಲಂಬಿಯಾದ ರಸ್ತೆಯಲ್ಲಿ ಅಲಿದಾಡಕ್ಕೆ ಶುರು ಮಾಡಿದ್ರು. ಕೊನೆಗೆ ಆಕೆಯನ್ನ ಕಂಡ ಒಬ್ಬ ಮಹಿಳೆ ಅವಳನ್ನ ಕರೆದುಕೊಂಡು ಹೋಗಿ ಸಲಹಿದ್ರು. ನಂತರ ಬ್ರಿಟನ್ಗೆ ಹೋಗಿ ಜೀವನವನ್ನ ಕಟ್ಕೊಂಡ್ರು. ಆ ನಂತರದ ದಿನಗಳಲ್ಲಿ ತನ್ನ ಕಥೆಯನ್ನ ಜಗತ್ತಿಗೆ ಹೇಳೋದಕ್ಕೆ ನಿರ್ಧರಿಸಿದ್ಲು ಮರೀನಾ. 2013ರಲ್ಲಿ ಪ್ರಕಟವಾದ ದ ಗರ್ಲ್ ವಿತ್ ನೋ ನೇಮ್ ಅನ್ನುವ ಪುಸ್ತಕದಲ್ಲಿ ಮರೀನಾಳ ಪೂರ್ತಿ ಕಥೆಯನ್ನ ಬರೆಯಲಾಯಿತು. ಇದು ಜಗತ್ತಿನಾದ್ಯಂತ ಚರ್ಚೆಗೆ ಕೂಡ ಕಾರಣವಾಯಿತು. ಮರೀನಾಳ ಕಥೆಯ ಬಗ್ಗೆ ಕೆಲವರು ಸಂಶಯ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮರೀನಾ ತಮ್ಮ ಅನುಭವಗಳನ್ನ ನಿಜ ಎಂದು ಹೇಳ್ತಾರೆ. ಸ್ನೇಹಿತರೆ, ಮರೀನಾ ಚಾಪ್ಮನ್ ಅವರ ಜೀವನ ನಮ್ಗೆ ಏನ್ ಹೇಳುತ್ತೆ ಗೊತ್ತಾ? ಮನುಷ್ಯನೊಳಗೆ ಬದುಕುಳಿಯುವ ಶಕ್ತಿ ಅಸಾಧಾರಣ. ಪ್ರಕೃತಿ ನಮ್ಗೆ ಸಾಕಷ್ಟು ಕಲಿಸುತ್ತೆ. ಎಷ್ಟೇ ಕತ್ತಲಾದ ಪರಿಸ್ಥಿತಿಯಾದ್ರೂ ಬದುಕಲ್ಲಿ ಮತ್ತೆ ಬೆಳಕನ್ನ ಕಾಣಬಹುದು ಅನ್ನೋದನ್ನ ಮರೀನಾರ ಜೀವನ ಕತೆ ತಿಳಿಸುತ್ತೆ. ಸ್ನೇಹಿತರೆ, ಇಂತಹ ಕಥೆಗಳು ನಿಮಗೂ ಕೂಡ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.